ಕೊಡಿಗೆ ಸಿಎಂ ಬದಲಾವಣೆ ಆದ ಬಳಿಕ ಸರ್ ಇವತ್ತು ಭೇಟಿ ವಿಶೇಷ. ಭಾಳ ಸಂತರ ಬೇರೆ ಬೇರೆ ಕಾರ್ಯಕ್ರಮ ಬರಲಿಕ್ಕಾಗಿಲ್ಲ. ಅದಕ್ಕೆ ಮುಂಚಿತ ಯಥಾಸ್ಥಿತಿ ಪ್ರವಾಸ ಪ್ರವಾಹ ಬಂದಿತ್ತು. ಅದನ್ನು ಕೂಡ ಜನರ ಸಮಸ್ಯೆ ಏನಿದೆ ಆಲಿಸ್ತೀವಿ, ಪರಿಹಾರ ಮಾಡ್ತೀವಿ, ಪ್ರಯತ್ನ ಮಾಡ್ತೀವಿ. ಸರ್ ಇವಾಗ ನಿರೀಕ್ಷೆಗಿಂತ ಮಳೆ ಕಡಿಮೆ ಆಗಿದೆ ಸರ್. ಕಡಿಮೆ ಇದೆ, ಪ್ರಶ್ನೆ ಕಡಿಮೆ ಇದೆ. ಅದನ್ನು ನಾನು ಮತ್ತೆ ಬರ್ತಿದ್ದ ಆಶಯವನ್ನು ಹೊಂದಿದ್ದೀನಿ. ಅಟ್ಲೀಸ್ಟು ಕುಡಿ ನೀರಿಗಾರ ಈ ಸಮಸ್ಯೆ ಪರಿಹಾರ ಎಲ್ಲ ಡ್ಯಾಮ್ನ ಬೆಳೆಗೆ ಮಾತ್ರ ತೊಂದರೆ ಇದೆ. ಇನ್ನೂ ಈ ತಿಂಗಳಲ್ಲಿ ಆಗ್ತದೆ ಹೇಳಿದ್ರೆ ಆದರೆ ಒಳ್ಳೇದಾಗ್ತದೆ. ಆಗಿದೆ, ಸಮೀಕ್ಷೆ ಮಾಡ್ತಾರ. ಏನು ಸಿ ಎಂ ಅವ್ರು ಹೇಳಿದಾರೆ, ಅದು ನೋಡ್ತೀವಿ, ಚರ್ಚೆ ಮಾಡ್ತೀವಿ, ಚೆಕ್ ಮಾಡ್ತೀವಿ ಅಂತ. ನೋಡೋಣ, ಚೆಕ್ ಮಾಡಿದ್ಮ್ಯಾಗ ಅದು ಸರ್ಕಾರ ನಿರ್ಧಾರ ಮಾಡ್ತಾರೆ. ಸಿಎಂ ಮೊದಲ ಬಾರಿಗೆ ಬೆಳಗಾವಿ ಬಂದಿರ್ತಾರೆ, ಏನಾದರೂ ಬದಲಾವಣೆ ಜಿಲ್ಲೆಗೆ ಮಾಡ್ತಾರೆ. ಬದಲಾವಣೆ ಮಾಡೇ ಮಾಡ್ತಾರೆ, ಡೆವಲಪ್ಮೆಂಟ್ ಕೆಲಸ ಮಾಡ್ತಾರೆ. ಎಲ್ಲರೂ ಇಂಡಿವಿಜುವಲ್ ಭೇಟಿಯಾಗಿದ್ದಾರೆ, ಆಯಾ ಸಂಘ ಸಂಸ್ಥೆಗಳನ್ನು ಕೇಳಿದ್ದಾರೆ, ಪರಿಹಾರ ಮಾಡಲಿ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಚಿಕ್ಕೋಡಿ ಜಿಲ್ಲೆ ಬಗ್ಗೆ ಏನು ಚರ್ಚೆ ಸರ್? ಇಲ್ಲ, ಮಾಡ್ತೀವಿ, ಇನ್ನೂ ಮಾಡಿಲ್ಲ, ಮಾಡಿದ್ದಾರೆ, ಮಾಡ್ತೀವಿ. ಸರ್ ಡಿ ಕೆ ಹರಿಪ್ರಸಾದ್ ಅವರು ಅದು ಹೇಳಿದ್ರು ಸರ್, ಬೆಳಗಾವಿಯಲ್ಲಿ ಆಗಸ್ಟ್ ಸಭೆ ಆದ್ರ ಮುಂದೆ ಅನಾಹುತ ಅದು ಆಗುತ್ತೆ ಅಂತ. ಅದು ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಒಂದು ಸಭೆ ಆಗಿದ್ದು ನಿಜ. ನೋಡೋಣ. ಸರ್ ಗಾನಕ್ಕೆ ಹೋಗಿ ಎಸ್ ಜಾನಕಿ ಏನಿಲ್ಲ ಸರ್, ಸಂತಾಪ ಗಾನಕ್ಕೆ ಹೋಗಿ ಎಸ್ ಜಾನಕಿ ನಿಧನವಾಗಿದೆ. ಅದ್ರ ಬಗ್ಗೆ ಅಂತ ಪ್ರಶ್ನೆ ಇಲ್ಲ. ಅವರೊಬ್ಬ ಒಳ್ಳೆಯ ಗಾಯಕರು, ಕಳ್ಕೊಂಡಿದ್ದು ಈಗಾಗಲೇ ದೊಡ್ಡ ಹಾನಿ. ರಾಜ್ಕುಮಾರ್ ಆದ ಶ್ರೇಣಿಯಲ್ಲಿ ಬರುವಂಥ ಒಬ್ಬ ಕಲಾವಿದರು, ಗಾಯಕರು ಕಳ್ಕೊಂಡಿದೆ. ಕರ್ನಾಟಕ ನಷ್ಟ ಆಗಿದೆ. ಸಂವಿಧಾನ ಬಾಹಿರವಾಗಿ ಅಕ್ರಮ ವಂಚಿಗಾರರು ಕರ್ನಾಟಕದಲ್ಲಿ ಸರ್ಕಾರಕ್ಕೆ ಶಾಶ್ವತ ನಿವಾಸ ಪತ್ರಗಳು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ಬಿಜೆಪಿ ಹೋರಾಟ ಇಲ್ಲಿ ನೋಡಿ, ಯಾರಿದ್ದಾರೆ ಕೊಡ್ತೀವಿ. ಎಲ್ಲರೂ ಕೊಡ್ಲಿಕ್ಕಾಗಲ್ಲ. ಯಾರಿದ್ದಾರೆ ನಿಜವಾಗಿ ಅವ್ರು ಕೊಡ್ತೀವಿ. ಅವ್ರು ದಾಖಲೆ ಬೇಕಾಗ್ತದೆ, ಇಲ್ಲಿ ಅವ್ರು ಇರಬೇಕಾಗ್ತದೆ, ಇಷ್ಟು ದಿವಸ ಅದೆಲ್ಲ ನೋಡೇ ಕೊಡ್ತೀವಿ, ಸುಮ್ಮನೆ ಹಾಕಿ ಕೊಡೋಲ್ಲ. ಅದೇನಿದ್ರೆ ಅವ್ರು ಬೇಕಾದ್ರೆ ಯಾರು ಚಾಲೆಂಜ್ ಮಾಡ್ಬೋದು, ಇವರಲ್ಲ ಅಂತ. ಮುಂದೆ ಅದಕ್ಕೆ ಅಂತ ಕಾನೂನು ಇದೆ, ಅದಕ್ಕೆ ನೋಡೋಣ. ಓಕೆ ಸರ್. ಸಚಿವ ಸಂಪುಟ ನೋಡೋಣ, ಕಾದು ನೋಡೋಣ.